experiment number 1, importance of trade training and list of tools and machineries. Importance of trade training ಅಂದರೆ ಇಂಡಸ್ಟ್ರಿಯಲ್ ರೋಬೋಟಿಕ್ಸ್ ಆ್ಯಂಡ್ ಡಿಜಿಟಲ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಿಷಿಯನ್ ವೃತ್ತಿಯ ಪ್ರಾಮುಖ್ಯತೆಯ ಬಗ್ಗೆ ಚರ್ಚಿಸುವುದು ಮತ್ತು ಲಿಸ್ಟ್ ಆಫ್ ಟೂಲ್ಸ್ ಆ್ಯಂಡ್ ಮಷಿನರೀಸ್ ಅಂದರೆ ಈ ವೃತ್ತಿಯಲ್ಲಿ ಉಪಯೋಗಿಸಲಾಗುವ ಟೂಲ್ಸ್ ಅಂದರೆ ಉಪಕರಣಗಳು ಮತ್ತು ಮಷಿನರೀಸ್ ಅಂದರೆ ಯಂತ್ರಗಳ ಪಟ್ಟಿ ಮಾಡುವುದು. IRDMT ವೃತ್ತಿಯ ಪ್ರಾಮುಖ್ಯತೆ ಚರ್ಚಿಸಬೇಕಾದರೆ ಮೊದಲು ನಾವು ನೆಸೆಸಿಟಿ ಆಫ್ IRDMT ಅಂದರೆ IRDMT ವೃತ್ತಿಯ ಅವಶ್ಯಕತೆ ತಿಳಿದುಕೊಳ್ಳಬೇಕು. ಇವತ್ತಿನ ಎಲ್ಲ ಆಧುನಿಕ ಕೈಗಾರಿಕೆಗಳಲ್ಲಿ ಇಂಡಸ್ಟ್ರಿಯಲ್ ರೋಬೋಟಿಕ್ಸ್ ಮತ್ತು ಡಿಜಿಟಲ್ ಮ್ಯಾನುಫ್ಯಾಕ್ಚರಿಂಗ್ ಇದರ ಅಳವಡಿಕೆ ಆಗಿದೆ. ಇದರಿಂದ ಕೈಗಾರಿಕೆಯಲ್ಲಿ ಎಫಿಷಿಯನ್ಸಿ ಅಂದರೆ ಕಾರ್ಯಕ್ಷಮತೆ, ಪ್ರೆಸಿಷನ್ ಅಂದರೆ ನಿಖರತೆ, ಸೇಫ್ಟಿ ಅಂದರೆ ಸುರಕ್ಷತೆ ಹೆಚ್ಚಾಗಿದೆ. ಡಿಮಾಂಡ್ ಫಾರ್ ಸ್ಕಿಲ್ಡ್ ಪ್ರೊಫೆಷನಲ್ಸ್ ಅಂದರೆ ಪ್ರವೀಣ ಅಥವಾ ನುರಿತ ವೃತ್ತಿಪರರ ಬೇಡಿಕೆ ಹೆಚ್ಚಾಗಿದೆ. ಏಕೆಂದರೆ ಈಗಿನ ಎಲ್ಲ ಆಧುನಿಕ ಕೈಗಾರಿಕೆಗಳಲ್ಲಿ ಇಂಡಸ್ಟ್ರಿಯಲ್ ರೋಬೋಟಿಕ್ಸ್ ಮತ್ತು ಡಿಜಿಟಲ್ ಮ್ಯಾನುಫ್ಯಾಕ್ಚರಿಂಗ್ ಇದರ ಅಳವಡಿಕೆ ಆಗಿದೆ. ಇದರಿಂದ ಈ ವೃತ್ತಿಯಲ್ಲಿ ನಿಪುಣರಿರುವ ತರಬೇತಿದಾರರ ಬೇಡಿಕೆ ಹೆಚ್ಚಾಗಿದೆ. IRDMT ವೃತ್ತಿಯ ಪ್ರಾಮುಖ್ಯತೆಯನ್ನು ಚರ್ಚಿಸುವಲ್ಲಿ ಎರಡನೇದು ಬೆನಿಫಿಟ್ಸ್ ಅಂದರೆ ಪ್ರಯೋಜನಗಳು. ಎ ರೆಡ್ಯೂಸಸ್ ಹ್ಯೂಮನ್ ಎರರ್ಸ್ ಮಾನವ ದೋಷಗಳನ್ನು ಕಡಿಮೆ ಮಾಡುತ್ತದೆ. ಕಾರ್ಮಿಕರು ಕೈಗಾರಿಕೆಯಲ್ಲಿ ಕೆಲಸ ಮಾಡುವಾಗ ದೋಷಗಳಾಗುವುದು ಸಹಜ. ರೋಬೋಟಿಕ್ಸ್ಗಳ ಅಳವಡಿಕೆಯಿಂದ ದೋಷಗಳನ್ನು ಕಡಿಮೆ ಮಾಡಬಹುದು. ಬಿ ಇನ್ಕ್ರೀಸಸ್ ಪ್ರೊಡಕ್ಟಿವಿಟಿ ಅಂದರೆ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ. ಕೈಗಾರಿಕೆಯಲ್ಲಿ ರೋಬೋಟಿಕ್ಸ್ ಮತ್ತು ಡಿಜಿಟಲ್ ಮ್ಯಾನುಫ್ಯಾಕ್ಚರಿಂಗ್ ಅಳವಡಿಕೆಯಿಂದ ಎಫಿಷಿಯನ್ಸಿ ಕಾರ್ಯಕ್ಷಮತೆ, ಪ್ರೆಸಿಷನ್ ನಿಖರತೆ, ಸೇಫ್ಟಿ ಮತ್ತು ಸುರಕ್ಷತೆಯನ್ನು ಹೆಚ್ಚಿಸುವುದರಿಂದ ಉತ್ಪಾದನೆಯನ್ನು ಹೆಚ್ಚಿಸಬಹುದು. ಸಿ ಎನೇಬಲ್ ಅಡ್ವಾನ್ಸ್ಡ್ ಕ್ಯಾಪಬಿಲಿಟೀಸ್ ಅಂದರೆ ಸುಧಾರಿತ ಸಾಮರ್ಥ್ಯಗಳನ್ನು ಸಕ್ರಿಯಗೊಳಿಸುವುದು. ಇದನ್ನು ಒಂದು ಉದಾಹರಣೆ ಮೂಲಕ ವಿವರಿಸುವುದಾದರೆ, ಯಾವುದೇ ಒಂದು ವಸ್ತುವಿನ ತಯಾರಿಕೆ ಆಗಬೇಕಾದರೆ ಅಥವಾ ಉತ್ಪಾದನೆ ಮಾಡಬೇಕಾದರೆ ಮೊದಲು ಒಂದು ಮಾದರಿಯ ನಿರ್ಮಾಣ ಆಗಬೇಕು. ರ್ಯಾಪಿಡ್ ಪ್ರೋಟೋಟೈಪಿಂಗ್ ಅಂದರೆ ವೇಗವಾಗಿ ಈ ಮಾದರಿಯನ್ನು ನಿರ್ಮಾಣ ಮಾಡಬಹುದು. ಕಸ್ಟಮೈಸೇಷನ್ ಅಂದರೆ ವೈಯಕ್ತೀಕರಣ. ಈ ನಿರ್ಮಾಣವಾದ ಮಾದರಿಯನ್ನು ನಮಗೆ ಬೇಕಾದ ರೀತಿಯಲ್ಲಿ ಬದಲಾವಣೆ ಮಾಡಬಹುದು. ರಿಯಲ್ ಟೈಮ್ ಅಂದರೆ ಈ ಮಾದರಿಯನ್ನು ತಕ್ಷಣ ನಾವು ತಯಾರಿಸಿಕೊಳ್ಳಬಹುದು. IRDMT ವೃತ್ತಿಯ ಪ್ರಾಮುಖ್ಯತೆ ಚರ್ಚಿಸುವಲ್ಲಿ ಮೂರನೆಯದು ಅಪ್ಲಿಕೇಶನ್ಸ್ ಇನ್ ಇಂಡಸ್ಟ್ರಿ ಅಂದರೆ ಉದ್ಯಮಗಳಲ್ಲಿ ಉಪಯೋಗಗಳು. ಅದರಲ್ಲಿ ಇಂಡಸ್ಟ್ರಿ 4.0 ಅಂದರೆ 4ನೇ ಕೈಗಾರಿಕಾ ಕ್ರಾಂತಿ. ಈ ಸದ್ಯದಲ್ಲಿ ಇರುವುದು ಇಂಡಸ್ಟ್ರಿ 4.0 ಅಥವಾ 4ನೇ ಕೈಗಾರಿಕಾ ಕ್ರಾಂತಿ. ಇಂಡಸ್ಟ್ರಿ 4.0 ಇದನ್ನು ಸಂಕ್ಷಿಪ್ತವಾಗಿ ವಿವರಿಸುವುದೆಂದರೆ ಮಷಿನರಿ ಪ್ಲಸ್ ಇಂಟರ್ನೆಟ್ ಪ್ಲಸ್ ಡೇಟಾ ಈಕ್ವಲ್ ಟು ಇಂಡಸ್ಟ್ರಿ 4.0. ಇದರಲ್ಲಿ ಮಷಿನರೀಸ್ ಅಂದರೆ ಯಂತ್ರಗಳು, ಇಂಟರ್ನೆಟ್ ಅಂದರೆ ಅಂತರ್ಜಾಲ, ಡೇಟಾ ಅಂದರೆ ಅಂಕಿಅಂಶಗಳ ಸದ್ಬಳಕೆ ಆಗುತ್ತದೆ. ಇಂಡಸ್ಟ್ರಿಯಲ್ ರೋಬೋಟಿಕ್ಸ್ ಇದರ ಉದ್ಯಮಗಳಲ್ಲಿ ಉಪಯೋಗಗಳು. ಎ ಮಟೀರಿಯಲ್ ಹ್ಯಾಂಡ್ಲಿಂಗ್ ವಸ್ತು ಸಾಗಾಣಿಕೆ, ವೆಲ್ಡಿಂಗ್ ಅಂದರೆ ಲೋಹಗಳನ್ನು ಬೆಸೆಯುವುದು. ಸಿ ಅಸೆಂಬ್ಲಿ
ಅಂದರೆ ಭಾಗಗಳನ್ನು ಸೇರಿಸಿ ಉತ್ಪನ್ನಗಳನ್ನು ತಯಾರಿಸುವುದು. Experiment number 1. List of tools and equipments used in IRDFT trade. This is robotic cell. Door with sensor lock. Welding robot. Controller for welding robot. Welding table. Pick and place robot. Controller for pick and place robot. Input conveyor. Output conveyor. Drawing table. Transformer. Welding gas cylinder. HMI panel, that is human machine interface panel. Light curtain. Pneumatics.